ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ನಾವು ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ನೆಬೂಕದ್ನೆಚ್ಚರ್ ಎಂಬ ರಾಜನಿದ್ದಾನೆ. ರಾಜನಿಗೆ ಒಂದು ಕನಸು ಬೀಳುತ್ತೆ. ಆ ಕನಸಿನ ಅರ್ಥವನ್ನು ಯಾರಾದರೂ ಹೇಳ್ತಾರೆ ಎಂಬುದಾಗಿ ರಾಜನು ಹುಡುಕುವಾಗ ಅಲ್ಲಿರುವಂಥ ಪಂಡಿತರನ್ನು ಕರೆದು ಕೇಳ್ತಾನೆ, ನನಗಿಂತ ಒಂದು ಕನಸು ಬಿದ್ದಿದೆ, ಇದರ ಅರ್ಥವನ್ನು ನೀವು ತಿಳಿಸಬಲ್ಲಿರಾ ಎಂಬುದಾಗಿ ಕೇಳುವಾಗ ಆ ಪಂಡಿತರಿಂದಲೂ ಸಹ ಈ ರಾಜನಿಗೆ ಬಿದ್ದಂಥ ಕನಸನ್ನು ಅವರು ವಿವರಿಸಲಾರದೆ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ರಾಜನ ಏನು ಮಾಡ್ತಾನೆ, ಅವನ ಪ್ರಾಂತದಲ್ಲಿ ಇರುವಂಥ ಎಲ್ಲ ಪಂಡಿತರನ್ನು ಸಹ ಅವನೇನು ಮಾಡ್ತಿದ್ದಾನೆ, ಆತನ ಸನ್ನಿಧಿಯ ಮುಂದೆ ಕರೆಸ್ತಾ ಇದ್ದಾನೆ. 10ನೇ ವಚನ ಹೇಳುತ್ತೆ, ಆಗ ಆ ಪಂಡಿತರು ಸನ್ನಿಧಿಯ ಮುಂದೆ ಬಂದರು. ಮತ್ತು ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನೂ ಇಲ್ಲ, ಎಷ್ಟೇ ಬಲಿಷ್ಠನು, ಮಾಟ ಮಂತ್ರ ಮಾಡುವವನಾಗಿರ್ಬೋದು. ಮತ್ತು ರಾಜನು ಹೇಳುವಂಥ ಒಂದು ಸಂಗತಿಯನ್ನು ಯಾರು ಸಹ ಅದನ್ನು ಬಿಚ್ಚಿ ಇಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಅಷ್ಟೊಂದು ಕಠಿಣವಾದಂಥ ಒಂದು ಕನಸನ್ನು ರಾಜನ ಏನು ಮಾಡಿದ್ದಾನೆ ಅಂತಂದರೆ ಅವನು ಕಂಡಿದ್ದಾನೆ. ಅದರ ಅರ್ಥವನ್ನು ಇವತ್ತಿಗೂ ಯಾವ ಪಂಡಿತನೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪಂಡಿತರು ಅಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಅದಾದ ನಂತರ ರಾಜನಿಗೆ ಏನಾಗುತ್ತೆ, ಬಹಳ ಸಿಟ್ಟು. ಅವನೇನು ಮಾಡ್ತಾನೆ ಅಂತಂದ್ರೆ ಒಂದು ರಾಜ್ಯಾಜ್ಞೆಯನ್ನು ಹೊರಡಿಸ್ತಾನೆ. ಎಲ್ಲ ಪಂಡಿತರನ್ನು ಯಾರು ಈ ಕನಸಿನ ಅರ್ಥವನ್ನು ಹೇಳಲಿಲ್ವೋ ಆ ಎಲ್ಲ ಪಂಡಿತರನ್ನು ಏನು ಮಾಡಬೇಕು, ಕೊಂದು ಹಾಕಬೇಕೆಂಬಂತ ಒಂದು ರಾಜ್ಯಾಜ್ಞೆಯನ್ನು ಅವನು ಹೊರಡಿಸ್ತಾನೆ. ರಾಜ್ಯಾಜ್ಞೆಯನ್ನು ಹೊರಡಿಸುವಾಗ ಇದು ದಾನಿಯೇಲನಿಗೆ ಗೊತ್ತಾಗುತ್ತೆ. ದಾನಿಯೇಲನು ಏನು ಮಾಡ್ತಾನೆ ಅಂತಂದರೆ ತನ್ನ ಸ್ನೇಹಿತರನ್ನು ಕರೆದು ಹೇಳ್ತಾನೆ, ನಾವು ಸಹ ಈ ಪಂಡಿತರೊಟ್ಟಿಗೆ ನಾವು ನಾಶವಾಗದಂತೆ ನಮ್ಮ ಪರಲೋಕದ ತಂದೆಗೆ ನಾವು ಏನು ಮಾಡೋಣ, ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ ಅದರಲ್ಲಿ 17 ಮತ್ತು 18ನೇ ವಚನದಲ್ಲಿ ನಾವು ನೋಡ್ತೇವೆ. ಈ ವಾಕ್ಯದಲ್ಲಿ ನಾವು ಪರಲೋಕದ ತಂದೆಯೊಟ್ಟಿಗೆ ನಾವು ಮಾತನಾಡೋಣ, ಪ್ರಾರ್ಥಿಸೋಣ, ಈ ರಹಸ್ಯದ ವಿಷಯವಾಗಿ ಕೃಪೆ ತೋರಿಸಲು ನಾವು ಕರ್ತನನ್ನು ನಾವು ಏನು ಮಾಡೋಣ, ಬೇಡಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅವನು ದಾನಿಯೇಲನು ಏನು ಮಾಡ್ತಿದ್ದಾನೆ, ಸ್ನೇಹಿತರೊಟ್ಟಿಗೆ ಅವನು ಪ್ರಾರ್ಥಿಸ್ತಾ ಇದ್ದಾನೆ. ಯಾವಾಗ ಸ್ನೇಹಿತರೊಟ್ಟಿಗೆ ಪ್ರಾರ್ಥಿಸ್ತಾ ಇದ್ದಾನೋ ಆಗ ಏನಾಯಿತು ಅಂತಂದರೆ ರಾಜನು ಕಂಡಂಥ ಆ ಕನಸಿಗೆ ಅರ್ಥವನ್ನು ಪರಲೋಕದ ದೇವರು ಆತನೇನು ಮಾಡಿದ, ದಾನಿಯೇಲನಿಗೆ ಅನುಗ್ರಹಿಸಿದ್ದ ಎಂಬುದಾಗಿ ನೋಡ್ತೇವೆ. 19ನೇ ವಚನ ಹೇಳುತ್ತೆ, ಆಗ ಆ ರಹಸ್ಯವು ರಾತ್ರಿಯ ಸ್ವಪ್ನದಲ್ಲಿ ದಾನಿಯೇಲನಿಗೆ ವ್ಯಕ್ತವಾಯಿತು ಎಂಬುದಾಗಿ. ಹೌದು ಪ್ರಿಯರೇ, ದೇವರ ಸಮ್ಮುಖದಲ್ಲಿ ನಿಲ್ಲುವಂಥವರು, ದೇವರ ಸಮ್ಮುಖದಲ್ಲಿ ಪ್ರತಿದಿನ ಕಾಣಿಸಿಕೊಳ್ಳುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕರ್ತನ ಏನು ಮಾಡ್ತಾನೆ ಅಂತಂದರೆ ಎಲ್ಲ ರಹಸ್ಯವನ್ನು ಆತನು ವ್ಯಕ್ತಪಡಿಸುವ ಆತನಾಗಿದ್ದಾನೆ. ನಾವು ಕಳೆದ ವಿಡಿಯೋದಲ್ಲಿ ನೋಡುವ ಪ್ರಕಾರವಾಗಿ ನಾವು ದೇವರ ಸಮ್ಮುಖಕ್ಕೆ ಯಾವತ್ತೋ ಒಂದು ದಿನ ಬಂದರೆ ಕರ್ತನ ಏನು ಮಾಡೋದಿಲ್ಲ ಅಂತಂದ್ರೆ ರಹಸ್ಯಗಳನ್ನು ನಮಗೆ ತಿಳಿಸೋದಿಲ್ಲ. ಅದನ್ನು ಪ್ರತಿದಿನ ಕರ್ತನ ಸಮ್ಮುಖಕ್ಕೆ ಬರುವಾಗ ಅನೇಕ ರಹಸ್ಯಗಳನ್ನು ಕರ್ತನಾದ ದೇವರು ಏನು ಮಾಡ್ತಾನೆ ಅಂತಂದರೆ ನಮಗೆ ಆತನು ತಿಳಿಯಪಡಿಸುವ ಆತನಾಗಿದ್ದಾನೆ. ಇವತ್ತು ನಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತಾ ಇರ್ತೇವೆ, ಇಲ್ಲ ನಮ್ಮ ಮಕ್ಕಳಿಗಾಗಿಯೋ, ಇಲ್ಲ ನನ್ನ ಗಂಡನಿಗಾಗಿಯೋ, ಇಲ್ಲ ನಮ್ಮ ಹೆಂಡತಿಗಾಗಿಯೋ, ಇಲ್ಲ ದೇಶಕ್ಕಾಗಿಯೋ ನಾವು ಪ್ರಾರ್ಥಿಸುವಾಗ, ನಮ್ಮ ವಿಶ್ವಾಸಿಗಳಿಗಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಕರ್ತನ ಏನು ಮಾಡ್ತಾನೆ ಅಂದರೆ ಖಂಡಿತವಾಗಿ ಆತನು ಕೇಳುವ ಆತನಾಗಿದ್ದಾನೆ. ನಾವು ಯಾವ ಸಮಸ್ಯೆಗಾಗಿ ಪ್ರಾರ್ಥಿಸ್ತೇವೋ ಅದರ ರಹಸ್ಯವನ್ನು ಕರ್ತನ ಏನು ಮಾಡ್ತಾನೆ ಅಂದರೆ ತಿಳಿಯಪಡಿಸುವ ಆತನಾಗಿದ್ದಾನೆ. ಯಾರಿಗೆ ಅಂತ ನೋಡುವಾಗ ದೇವರ ಸಮ್ಮುಖದಲ್ಲಿ ಪ್ರತಿದಿನ ನಿಲ್ಲುವಂಥವ್ರಿಗೆ ಮಾತ್ರವೇ ಎಂಬುದಾಗಿ ನಾವು ನೋಡ್ತೇವೆ. ನಾವು ಪ್ರತಿದಿನ ದೇವರೊಟ್ಟಿಗೆ ಇರುವಾಗ ರಹಸ್ಯಗಳನ್ನು ಕರ್ತನ ದೇವರು ಏನು ಮಾಡ್ತಾನೆ ಅಂದರೆ ಸುಲಭವಾಗಿ ಕೊಡುವ ಆತನಾಗಿದ್ದಾನೆ. ಇಲ್ಲಿ ನಾವು ನೋಡ್ರಿ, ಈ ವಾಕ್ಯದನ್ನು ಓದುವಾಗ ದಾನಿಯೇಲನು ತನ್ನ ಸಮಸ್ಯೆ ಮಧ್ಯದಲ್ಲಿ ಅವನೇನು ಮಾಡ್ತಿದ್ದಾನೆ ಅಂತಂದರೆ ಈ ರಹಸ್ಯವನ್ನು ಬೇರೆ ಯಾರು ತಿಳಿಸ್ತಾರೆ ಎಂಬುದಾಗಿ ಅವನು ಹುಡುಕ್ಲಿಲ್ಲ. ಅವನು ಹೇಳ್ತಿದ್ದಾನೆ, ನಾವು ಸೇರಿ ಪ್ರಾರ್ಥನೆ ಮಾಡೋಣ. ನಾವು ಸೇರಿ ಪ್ರಾರ್ಥನೆ ಮಾಡುವಾಗ ನಮ್ಮ ದೇವರು ಏನು ಮಾಡ್ತಾನೆ, ಈ ಒಂದು ಸಮಸ್ಯೆಗೆ ಬೇಕಾದಂಥ ಪರಿಹಾರವನ್ನು ಏನು ಮಾಡ್ತಾನೆ, ಆತನು ಕೊಡುವಾತನಾಗಿದ್ದಾನೆ ಎಂಬುದಾಗಿ ಹೇಳಿ ಅವರೆಲ್ಲರೂ ಸೇರಿ ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ನಮ್ಮ ಕುಟುಂಬದಲ್ಲಿ ಸಮಸ್ಯೆ ಬರುವಾಗ, ಇಲ್ಲ ನಮ್ಮ ಮಕ್ಕಳ ವಿವಾಹದ ಕುರಿತಾಗಿರ್ಬೋದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕುರಿತಾಗಿರ್ಬೋದು, ಇಲ್ಲ ಅನಾರೋಗ್ಯದ ಕುರಿತಾಗಿರ್ಬೋದು, ಅದರ ಕುರಿತಾಗಿ ನಾವು ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತೀವಿ ಅಂತಂದರೆ ನಾವು ಬೇರೊಬ್ಬರನ್ನೇ ಏನು ಮಾಡ್ತೇವೆ, ಡಿಪೆಂಡ್ ಆಗಿರ್ತೇವೆ. ದೇವರು ನಾವು ಮಾಡುವಂಥ ಪ್ರಾರ್ಥನೆಯನ್ನು ಕೇಳ್ತಾನೆ ಅಲ್ವಾ. ದೇವರ ವಾಕ್ಯ ಹೇಳುತ್ತೆ, ನಂಬಿಕೆಯಿಂದ ನೀವು ಪ್ರಾರ್ಥನೆ ಮಾಡಿ ಏನೆಲ್ಲ ಬೇಡಿಕೊಳ್ತೀರೋ ಅದನ್ನು ಕರ್ತನ ಏನು ಮಾಡ್ತಾನೆ, ಖಂಡಿತವಾಗಿ ಆತನು ಕೊಡುವಾತನಾಗಿದ್ದಾನೆ. ಆದರೆ ನಮ್ಮ ಪ್ರಾರ್ಥನೆಯ ಮೇಲೆ ಏನಾಗಿಲ್ಲ ಅಂತಂದ್ರೆ ನಮಗೆ ನಂಬಿಕೆ ಇಲ್ಲ. ನಾವು ಮಾಡುವಂಥ ಪ್ರಾರ್ಥನೆ ಮೇಲೆ ನಂಬಿಕೆ ಇಲ್ಲದ್ರಿಂದಲೇ ಇವತ್ತು ನಾವೇನಾಗಿದ್ದೀವಿ ಅಂತಂದರೆ ಬೇರೆಯೊಬ್ಬರನ್ನು ಸಹ ನಾವು ಡಿಪೆಂಡ್ ಆಗಿ ಬಿಟ್ಟಿದ್ದೇವೆ. ಇವತ್ತು ನಾವು ರಕ್ಷಣೆ ಹೊಂದಿ ಎಷ್ಟು ದಿನಗಳಾಯಿತು. ಇವತ್ತು ವಾಕ್ಯವನ್ನು ಕೇಳುವಂಥ ನಿಮ್ಮನ್ನು ನೋಡಿ ಕೇಳ್ತಾ ಇದ್ದೇನೆ,
ನೀವು ರಕ್ಷಣೆ ಹೊಂದಿ ಎಷ್ಟು ವರ್ಷಗಳಾಯಿತು? ಒಂದು ಸಾರಿ ನೀವು ಆಲೋಚಿಸಿ ನೋಡ್ರಿ. ನೀವು ಹಿಂದೆ ನೋಡೋದಾದ್ರೆ ನೀವು ರಕ್ಷಣೆ ಹೊಂದಿ 30 ವರ್ಷಗಳಾಗಿರುತ್ತೆ, ನೀವು ರಕ್ಷಣೆ ಹೊಂದಿ 20 ವರ್ಷಗಳಾಗಿರುತ್ತೆ, ನೀವು ರಕ್ಷಣೆ ಹೊಂದಿ 5 ವರ್ಷಗಳಾಗಿರುತ್ತೆ, ಇಲ್ಲ 10 ವರ್ಷಗಳಾಗಿರುತ್ತೆ. ರಕ್ಷಣೆ ಹೊಂದಿ ಅನೇಕ ದಿನಗಳಾಗೋಗ್ಬಿಟ್ಟಿದೆ, ಅನೇಕ ವರ್ಷಗಳು ಕಳೆದು ಹೋಗಿದೆ. ಆದರೂ ನಾವು ಹೇಗಿದ್ದೇವೆ ಅಂತಂದ್ರೆ ಪ್ರಾರ್ಥನೆಯ ವಿಷಯದಲ್ಲಿ ಇನ್ನೂ ನಾವು ಚಿಕ್ಕ ಮಕ್ಕಳ ಹಾಗೆ ನಾವು ಇದ್ದೇವೆ, ಇನ್ನೂ ನಾವು ಹಾಲು ಕುಡಿಯುವ ಮಕ್ಕಳ ಹಾಗೆ ನಾವು ಇದ್ದೇವೆ. ಇನ್ನೊಬ್ಬರನ್ನ ನಾವು ಡಿಪೆಂಡ್ ಮಾಡಿಕೊಂಡೇ ಇದ್ದೇವೆ ಹೊರತು ಪಾಲಕರಾಗಿರ್ಬೋದು ಅವ್ರಿಗೆ ಏನ್ ಮಾಡ್ತೇವೆ, ಹೆಚ್ಚಿನದಾದಂಥ ಹೊರೆಯನ್ನ ನಾವು ಹಾಕ್ತಾ ಇರ್ತೇವೆ. ಸಭೆಯಲ್ಲಿ ತಿಳ್ಕೊಳ್ರಿ, ನಾವು ಅನೇಕ ಜನರು ಇರ್ತಾರೆ, ಎಲ್ಲರೂ ಸಹ ಪ್ರಾರ್ಥಿಸ್ರಿ 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 ಎಂಬುದಾಗಿ ನಾವು ಹೇಳ್ತಾ ಇದ್ರೆ ಅವ್ರು ಯಾರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ? ಎಲ್ಲಿಯವರೆಗೆ ನಾವು ಇನ್ನೊಬ್ಬರನ್ನ ಡಿಪೆಂಡ್ ಮಾಡಿಕೊಂಡು ಇರ್ಲಿಕ್ಕೆ ಸಾಧ್ಯ? ಕರ್ತನು ನಿನ್ನ ಮಗಳ ವಿವಾಹದ ಕುರಿತಾಗಿರ್ಬೋದು, ನಿನ್ನ ಮಗನ ವಿವಾಹದ ಕುರಿತಾಗಿರ್ಬೋದು, ಕೆಲಸದ ಕುರಿತಾಗಿರ್ಬೋದು, ಇಲ್ಲ ನಿನ್ನ ಕುಟುಂಬದ ಸಮಸ್ಯೆ ಕುರಿತಾಗಿರ್ಬೋದು, ಅದು ಯಾವುದೇ ಆಗಿರ್ಬೋದು, ಅದನ್ನೆಲ್ಲ ತಿಳಿಸಲಿಕ್ಕೆ ಕರ್ತನ ಏನ್ ಮಾಡಿದ್ದಾನೆ ಅಂದ್ರೆ ನಿನ್ನೊಳಗೆ ಆತನ ಏನ್ ಮಾಡಿದ್ದಾನೆ ಅಂತಂದ್ರೆ ಪ್ರಾರ್ಥನೆ ಶಕ್ತಿಯನ್ನು ಆತನ ಇಟ್ಟಿದ್ದಾನೆ. ಇವತ್ತು ನಿನಗೆ ಕೆಲಸ ಇಲ್ಲ ಅಂತಂದ್ರೆ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ನೀವು ಸೇವಕರನ್ನ ಆತುಕೊಳ್ಳೋದೇ ಬಿಟ್ಟು ನೀವು ಹುಡುಕ್ರಿ ದೇವರ ಸಮ್ಮುಖವನ್ನ, ನೀವು ಹೋಗ್ರಿ ದೇವರ ಸಮ್ಮುಖಕ್ಕೆ, ನೀವು ಕುಳಿತು ಕೇಳ್ರಿ, ದೇವ್ರೆ ನಾನು ನಿನ್ನ ಸಮ್ಮುಖಕ್ಕೆ ಬಂದಿದ್ದೇನೆ, ನನಗೆ ಒಂದು ಕೆಲಸ ಇಲ್ಲ, ನನಗೆ ಕೆಲಸವನ್ನ ನೀನು ಕೊಡು ಎಂಬುದಾಗಿ ಕೇಳುವಾಗ ಕರ್ತನು ಖಂಡಿತವಾಗಿ ಆತನು ಕೊಡುವಾತನಾಗಿದ್ದಾನೆ. ನಾವು ಇನ್ನೂ ರಕ್ಷಣೆ ನಾವು ಇನ್ನೂ ಹೊಸದಾಗಿ ಹುಟ್ಟಿದವರ ಹಾಗೆ, ಇನ್ನೂ ಮಕ್ಕಳ ಹಾಗೆ ನಾವು ಇರಬಾರ್ದು. ಈಗ ನಿಮ್ಮ ಕುಟುಂಬದಲ್ಲಿ ಒಂದು ಮಗು ಇರುತ್ತೆ ಅಂತ ಅನ್ಕೊಳ್ಳೋಣ. ಒಂದು ಮಗು ಹುಟ್ಟಿದಾಗ ಒಂದು ಹೆಚ್ಚು ಕಡಿಮೆ ಒಂದು 3 ವರ್ಷದವರೆಗೆ ನೀವು ಎತ್ಕೊಂಡು ತಿರುಗ್ತಾ ಇರ್ತೀರ. ಅದೇ ಮಗು ದೊಡ್ಡದಾದ ಮೇಲೆ ಒಂದು 5 ವರ್ಷ ಮಗು ಆದ್ಮೇಲೆ ಮತ್ತೆ ಇನ್ನೊಂದು ಮಗು ಜನಿಸುತ್ತೆ. ಆಗ 2 ಮಗುವನ್ನ ನೀವು ಬಂದು ಎತ್ಕೊಂಡೇ ತಿರುಗ್ತೀರಾ? ಇಲ್ಲ. ಯಾಕೆ ಅಂತಂದ್ರೆ ಒಂದು ಮಗುವನ್ನ, ಚಿಕ್ಕ ಮಗುವನ್ನ, ಆಗ ತಾನೇ ಹುಟ್ಟಿರುವಂತ ಮಗುವನ್ನ ಏನ್ ಮಾಡ್ತೀರಾ, ಅದನ್ನ ನೀವೇನ್ ಮಾಡ್ತೀರಾ, ಕ್ಯಾರಿ ಮಾಡ್ತೀರಾ, ಅದನ್ನ ಎತ್ತಿಕೊಡ್ತೀರಾ. ಇನ್ನೊಂದು ಮಗುವನ್ನ ಏನ್ ಮಾಡ್ತೀರಾ, ಅದು ನಡೆಯೋ ತರ ಆಗಿದೆ ಅಂತ ಹೇಳಿ ಕೆಳಗೆ ಬಿಟ್ಟು ಬಿಡ್ತೀರಾ ಅಲ್ವಾ? ಹಾಗಾದ್ರೆ ಈಗ ನೋಡ್ರಿ, ನೀವು ಸಾಧಾರಣವಾದಂತ ಒಂದು ನಿಮ್ಮ ಮಕ್ಕಳನ್ನೇ ಬೆಳೆದಿರೋರನ್ನ ಕೆಳಗೆ ಬಿಟ್ಟು ನಡೆಸ್ತೀರಾ, ಚಿಕ್ಕ ಮಕ್ಕಳನ್ನ ಎತ್ತಿಕೊಳ್ತೀರಾ ಅಂತಂದ್ರೆ ಪಾಸ್ಟರ್ಸ್ಗಳಿಗೆ ಇನ್ನೂ ಆಗ ತಾನೇ ಹುಟ್ಟಿರುವಂತ ಮಕ್ಕಳಿರ್ತಾರೆ, ಹೊಸದಾಗಿ ಹುಟ್ಟಿರುವಂತ ಮಕ್ಕಳಿದ್ದಾರೆ, ಅವರನ್ನ ಪೋಷಿಸಬೇಕಾಗಿದೆ, ಅವ್ರನ್ನ ನಡೆಸಬೇಕಾಗಿದೆ, ಅವ್ರನ್ನ ಅವ್ರು ನೋಡ್ಕೊಳ್ಬೇಕಾಗಿದೆ. ಆದ್ರೆ ಇವಾಗ 10-15 ವರ್ಷ ಆದ್ರೂ ಪಾಸ್ಟರ್ ನನ್ನನ್ನೇ ನೋಡ್ಬೇಕು, ನಮ್ಗೆ ಪ್ರಾರ್ಥನೆ ಮಾಡ್ಬೇಕು, ನನ್ನ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ಬೇಕು, ನನ್ನ ಕುಟುಂಬದ ಸಮಸ್ಯೆ ಕುರಿತಾಗಿ ಪ್ರಾರ್ಥನೆ ಮಾಡ್ರಿ, ತಿಳಿಸ್ರಿ ನಮಗೆ ಅನ್ನೋಂಥದ್ದು ಇದು ಎಷ್ಟು ಮಟ್ಟಿಗೆ ನ್ಯಾಯವಾಗಿದೆ? ಆದ್ರೆ ನಾವ್ ಹೀಗೆ ಇದ್ರೆ ಏನಾಗಿರ್ತೀವಿ ಅಂತಂದ್ರೆ ನಾವು ನಮ್ಮ ಜೀವಮಾನವೆಲ್ಲ ನಾವು ಹೀಗೆ ಇದ್ದು ಬಿಡ್ತೇವೆ. ಹಾಗೆ ಇರ್ಲಿಕ್ಕಾಗಿ ನಾವು ಕರ್ತನು ಕರೆದಿಲ್ಲ. ಕರ್ತನು ಸಕಲ ಅಧಿಕಾರವನ್ನ ಕರ್ತನು ಏನ್ ಮಾಡಿದ್ದಾನೆ, ನಮಗೆ ಕೊಟ್ಟಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ಆತನು ನಂಬಿಕೆಯಿಂದ ನೀವು ಪ್ರಾರ್ಥನೆಯಲ್ಲಿ ಏನನ್ನ ಬೇಡಿಕೊಳ್ತಿರೋ ಅದನ್ನ ಹೊಂದಿದ್ದೇವೆ ಎಂಬುದಾಗಿ ನೀವು ನಂಬಿರಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ, ನಾನ್ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಕರ್ತನು ಕೇಳ್ತಾನೆ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಕರ್ತನು ಎಂಬುದಾಗಿ ನಾವು ವಿಶ್ವಾಸಿಸುವಾಗ ಕರ್ತನು ಖಂಡಿತವಾಗಿ ಆತನು ಮಾಡುವಾತನಾಗಿದ್ದಾನೆ. ನೀವು ವೈಯಕ್ತಿಕವಾಗಿ ದೇವರೊಟ್ಟಿಗೆ ಕಳೆಯುವುದನ್ನ ನೀವು ಕಲಿತುಕೊಳ್ಳುವಂತವರಾಗಿರ್ಬೇಕು. ವೈಯಕ್ತಿಕವಾಗಿ ನಿನ್ನ ದೇವರನ್ನ ನೀವು ಸಂಧಿಸಬೇಕು. ವೈಯಕ್ತಿಕವಾಗಿ ನೀವು ದೇವರನ್ನ ನೀವು ಸಂಧಿಸುವಾಗ ಕರ್ತನ ಏನ್ ಮಾಡ್ತಾನೆ, ನಿನ್ನ ಕುಟುಂಬಕ್ಕೆ ಬೇಕಾದಂತ ರಹಸ್ಯವನ್ನ ತಿಳಿಯಪಡಿಸ್ತಾನೆ. ನಿನ್ನ ಕುಟುಂಬದಲ್ಲಿ ಸಮಸ್ಯೆ ಇದ್ರೆ ನೀನ್ ಮಕ್ಕಳನ್ನ ಕರಕೋ, ಇಲ್ಲ ನಿನ್ನ ಮನೆಯವ್ರನ್ನ ಕರೆದುಕೋ, ನೀವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ರಿ. ಯಾಕೆ ನಮ್ಮ ಕುಟುಂಬದಲ್ಲಿ ಈ ತರ ಸಮಸ್ಯೆ ನಡ್ತಾ ಇದೆ, ಈ ಕುಟುಂಬದಲ್ಲಿ ಸಮಸ್ಯೆ ಇದೆ, ಈ ಕುಟುಂಬದ ಸಮಸ್ಯೆಯಿಂದ ಬಿಡುಗಡೆ ಕಾಣಬೇಕು, ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಮ ಕುಟುಂಬಕ್ಕೋಸ್ಕರ ನೀವೇ ಪ್ರಾರ್ಥಿಸ್ಬೇಕು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರಲ್ಲ, ನೀವು ನಿಮ್ಮ ಮಕ್ಕಳಿಗೋಸ್ಕರವಾಗಿ ನಿಮಗೋಸ್ಕರವಾಗಿ ನೀವು ಅಳಿರಿ ಅಲ್ವಾ, ನನಗೋಸ್ಕರಾಗಿ ಅಲ್ಲ, ನಿಮ್ಮ ಕುಟುಂಬಕ್ಕೋಸ್ಕರ ನೀವೇ ಅಳಬೇಕು, ನೀವೇ ಪ್ರಾರ್ಥಿಸ್ಬೇಕು. ನಿಮ್ಮ ಪ್ರಾರ್ಥನೆ ಏನಂತಂದ್ರೆ ಅದು ಬಲವುಳ್ಳದಾಗಿದೆ. ತಂದೆ ತಾಯಿಗಳಿಗಿಂತ ಮಿಗಿಲಾಗಿ ಯಾರು ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನೀವು ಭಾರವುಳ್ಳ ಹೃದಯದೊಟ್ಟಿಗೆ ನೀವು ಪ್ರಾರ್ಥಿಸ್ರಿ, ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.